ಬಳ್ಳಾರಿ ಜೈಲಲ್ಲಿರುವಂತ ನಟ ದರ್ಶನ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ಬೇಲ್ ನಿರೀಕ್ಷೆಯಲ್ಲಿರುವಂತ ಕಾಟೇರನಿಗೆ ಈಗ ಐಟಿ ಕಂಟಕ ಎದುರಾಗ್ತಾ ಇದೆ. ಆಲ್ರೆಡಿ ಒಂದು ರೌಂಡ್ ವಿಚಾರಣೆಯನ್ನ ಮೊನ್ನೆ ಅಧಿಕಾರಿಗಳು ಬಳ್ಳಾರಿ ಜೈಲಿಗೆ ಬಂದು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿ ಮಾಡ್ಕೊಂಡು ಹೋಗಿದ್ದಾರೆ. ಸ್ವಾಮಿ ಕೊಲೆ ಕೇಸಲ್ಲಿ ಲಕ್ಷ ಲಕ್ಷ ವಹಿವಾಟು ನಡೆಸಿರುವಂತ ಆರೋಪ ಏನ್ ಕೇಳಿ ಬಂದಿತ್ತು. ಎಸ್ಪೆಷಲಿ ಶವ ವಿಲೇವಾರಿ ಸಂದರ್ಭದಲ್ಲಿ 30 ಲಕ್ಷಕ್ಕೆ ಡೀಲ್ ಮಾಡಿದಿರಬಹುದು. ಕೇಳಿದಾಗ ಅವರ ಆಪ್ತರಿಗೆ ಕೊಲೆಯಲ್ಲಿ ಯಾರದೆಲ್ಲ ಇನ್ವಾಲ್ವ್ಮೆಂಟ್ ಇದೆ ಅಂತ ಆರೋಪಗಳು ಕೇಳಿ ಬಂದಿದೆ. ಅವರಿಗೆ ಹಣವನ್ನ ಕೊಟ್ಟಿರಬಹುದು ಕ್ಯಾಶ್ ರೂಪದಲ್ಲಿ. ಈ ವಿಷಯವಾಗಿ ಇದೀಗ ಐಟಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ಇವತ್ತು ಮತ್ತೆ ಬಳ್ಳಾರಿ ಜೈಲಿಗೆ ಐಟಿ ಅಧಿಕಾರಿಗಳು ಹೋಗಿ ಇದೇ ವಿಷಯವಾಗಿ ಮತ್ತೊಂದಿಷ್ಟು ಪ್ರಶ್ನೆಗಳನ್ನ ದರ್ಶನ್ಗೆ ಕೇಳೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಕೊಲೆ ತನಿಖೆ ಸಂದರ್ಭದಲ್ಲಿ 84 ಲಕ್ಷ ಹಣ ಪೊಲೀಸರಿಗೆ ಸಿಕ್ಕಿತ್ತು. ಆಗಲೇ ಅವರು ಐಟಿ ಅಧಿಕಾರಿಗಳಿಗೆ ಪತ್ರವನ್ನೂ ಬರೆದಿದ್ರು. ಪ್ರಮುಖವಾಗಿ ಇಲ್ಲಿ ಇಷ್ಟೊಂದು ಹಣ ಅದು ಕ್ಯಾಶ್ ರೂಪದಲ್ಲಿ ಎಲ್ಲಿಂದ ಬಂತು, ನಿಮ್ಗೆ ಯಾರು ಕೊಟ್ರು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಜೈಲಲ್ಲಿ ಇದೇ ವಿಷಯವಾಗಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಆದ್ರೆ ಯಾವುದಕ್ಕೂ ಕೂಡ ದರ್ಶನ್ ಸರಿಯಾಗಿ ಉತ್ತರವನ್ನ ಕೊಟ್ಟಿರ್ಲಿಲ್ವಂತೆ. ಇವತ್ತು ಮತ್ತೆ ನಾಳೆ ಮತ್ತೆ ಇದೇ ಹಣದ ಬಗ್ಗೆ ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಬಳ್ಳಾರಿ ರಿಪೋರ್ಟರ್ ಬಸವರಾಜು. ಮೊನ್ನೆ ಐಟಿ ಅಧಿಕಾರಿಗಳು ಬಂದಾಗ ಸಮರ್ಪಕವಾಗಿ ದರ್ಶನ್ ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರಲಿಲ್ಲ ಈ ಕ್ಯಾಶ್ ವಿಷಯವಾಗಿ ಅಂತ ಗೊತ್ತಿತ್ತು. ಸೊ ಇವತ್ತು ಮತ್ತೆ ಅಧಿಕಾರಿಗಳು ಬರ್ತಾ ಇದ್ದಾರೆ. ಎಷ್ಟೊತ್ತಿಗೆ ಬರ್ತಾರೆ, ಇವತ್ತು ಯಾವ ತರ ಪ್ರಶ್ನೆಗಳನ್ನ ಕೇಳುವಂತ ನಿರೀಕ್ಷೆಗಳಿದೆ? ಖಂಡಿತ ಶರ್ಮಿತಾ, ಜಾಮೀನಿನ ನಿರೀಕ್ಷೆಯಲ್ಲಿರ್ತಕ್ಕಂಥ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿಯಾಗಿರ್ತಕ್ಕಂಥ ನಟ ದರ್ಶನ್ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕೊಲೆ ಆದ ನಂತರ ಲಕ್ಷಾಂತರ ರೂಪಾಯಿ ಹಣ ವಹಿವಾಟು ಆಗಿ ಸಂಬಂಧಪಟ್ಟಂಗೆ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ ಲಕ್ಷಾಂತರ ರೂಪಾಯಿ ಹಣ ಆಗಿರ್ಬೋದು ಅಥವಾ ಶವ ಸಾಗಿಸಲು ಮಾಡಿರ್ತಕ್ಕಂಥ ವಹಿವಾಟಿನ ಹಣದ ಮೂಲ ಆಗಿರ್ಬೋದು, ಈ ಪತ್ತೆಗೆ ಐಟಿ ಅಧಿಕಾರಿಗಳು ಈಗ ಬೆನ್ನತ್ತಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ 11:30ಕ್ಕೆ ಐಟಿ ಅಧಿಕಾರಿಗಳ ತಂಡ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ನ್ಯಾಯಾಲಯದ ಅನುಮತಿಯನ್ನು ಕೂಡ ಐಟಿ ಅಧಿಕಾರಿಗಳು ಪಡೆದಿರ್ತಕ್ಕಂಥದ್ದು. ಯಾಕೆಂತಂದರೆ ನಟ ದರ್ಶನ್ ಅವರು ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರನ್ನ ವಿಚಾರಣೆಗೆ ನ್ಯಾಯಾಲಯದ ಅನುಮತಿಯನ್ನು ಕೂಡ ಈಗಾಗಲೇ ಐಟಿ ಅಧಿಕಾರಿಗಳು ಪಡೆದುಕೊಂಡಿರ್ತಕ್ಕಂಥದ್ದು. ನ್ಯಾಯಾಲಯ ಕೂಡ ಇದಕ್ಕೆ ಆದೇಶ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆದೇಶದ ಪ್ರತಿಯನ್ನು ಕೂಡ ಇಮೇಲ್ ಮೂಲಕ ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಅಧೀಕ್ಷಕರಿಗೆ ಕೂಡ ಈಗಾಗಲೇ ಐಟಿ ಅಧಿಕಾರಿಗಳು ಕಳಿಸಿರ್ತಕ್ಕಂಥದ್ದು. ಇವತ್ತು ಬೆಳಿಗ್ಗೆ 11:30ಕ್ಕೆ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಬರ್ತಕ್ಕಂಥ ಐಟಿ ಅಧಿಕಾರಿಗಳು ನಟ ದರ್ಶನ್ ಅವರನ್ನ ಜೈಲಿನ ಕಚೇರಿಯಲ್ಲಿ ಅವರನ್ನ ವಿಚಾರಣೆ ಮಾಡ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಹಣ ವಹಿವಾಟು ಆಗಿರ್ತಕ್ಕಂಥದ್ದು ಹೇಗೆ, ಎಲ್ಲಿಂದ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು, ಈ ಹಣದ ಮೂಲ ಏನನ್ನು ಸಂಬಂಧಪಟ್ಟಂಗೆ ಐಟಿ ಅಧಿಕಾರಿಗಳು ನಟ ದರ್ಶನ್ ಅವರನ್ನ ಕೂಡ ವಿಚಾರಣೆಯನ್ನು ಮಾಡಲಿರ್ತಕ್ಕಂಥದ್ದು. ಅದರ ಜೊತೆಗೆ ನಟ ದರ್ಶನ್ ಅವರ ಹೇಳಿಕೆಯನ್ನು ಕೂಡ ಐಟಿ ಅಧಿಕಾರಿಗಳು ಪಡೆದುಕೊಳ್ತಕ್ಕಂಥದ್ದು. ಯಾಕೆಂತಂದರೆ ಇಷ್ಟೊಂದು ಮೊತ್ತದ ಹಣ ವರ್ಗಾವಣೆ ಆಗಲಿಕ್ಕೆ ಕಾರಣ ಏನು ಮತ್ತು ಇಷ್ಟೊಂದು ಹಣದ ವರ್ಗಾವಣೆಯ ಹಣದ ಮೂಲ ಯಾವುದು ಅನ್ನೋದು ಕೂಡ ಐಟಿ ಅಧಿಕಾರಿಗಳು ಪತ್ತೆ ಹಚ್ಚತಕ್ಕಂಥದ್ದು. ನಾಳೆ ಕೂಡ ನಟ ದರ್ಶನ್ ಅವರ ಜಾಮೀನ ಅರ್ಜಿಯ ಭವಿಷ್ಯ ಕೂಡ ಇರ್ತಕ್ಕಂಥದ್ದು. ನಟ ದರ್ಶನ್ ಅವರು ಕೂಡ ಕಳೆದ 3-4 ದಿನಗಳಿಂದ ಕೂಡ ಜಾಮೀನು ನಾಳೆ ಸಿಗ್ಬೋದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಆತ್ಮವಿಶ್ವಾಸದಲ್ಲಿ ಕೂಡ ಜೈಲಲ್ಲಿ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ವಕೀಲರು ಕೂಡ ಭೇಟಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಜಾಮೀನು ಬಗ್ಗೆ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆದರೆ ಈಗ ಮತ್ತೆ ಐಟಿ ಅಧಿಕಾರಿಗಳ ವಿಚಾರಣೆ ಮತ್ತು ಐಟಿ ಅಧಿಕಾರಿಗಳ ಏನು ಈ ಒಂದು ತನಿಖೆ ಇದೆ, ನಟ ದರ್ಶನ್ ಅವರಿಗೆ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ನಟ ದರ್ಶನ್ ಅವರು ಕೂಡ ನಿನ್ನೆಯಿಂದ ಕೂಡ ಸಾಕಷ್ಟು ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಸಾಕಷ್ಟು ಟೆನ್ಷನಲ್ಲಿ ಕೂಡ ಇರ್ತಕ್ಕಂಥದ್ದು. ನಿನ್ನೆಯಷ್ಟೇ ಬೆಂಗಳೂರಿನ ವಕೀಲಾಗಿರ್ತಕ್ಕಂಥ ರಾಮ್ ಸಿಂಗ್ ಅವರು ಕೂಡ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿ ನಟ ದರ್ಶನ್ ಅವರ ಜೊತೆ ಕೂಡ ಸುಮಾರು ಅರ್ಧ ಗಂಟೆಗಳ ಕಾಲ ಸಮಾಲೋಚನೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಐಟಿ ಅಧಿಕಾರಿಗಳು ನಡೆಸ್ತಕ್ಕಂಥ ವಿಚಾರಣೆ ವೇಳೆ ಯಾವೆಲ್ಲ ಉತ್ತರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ವಕೀಲರು ಕೂಡ ನಟ ದರ್ಶನ್ ಅವರಿಗೆ ಕೆಲವೊಂದು ಸಲಹೆಯನ್ನು ಕೂಡ ನಿನ್ನೆ ಕೊಟ್ಟಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಬರ್ತಕ್ಕಂಥ ಐಟಿ ಅಧಿಕಾರಿಗಳು ನಟ ದರ್ಶನ್ ಅವರಿಗೆ ಸುದೀರ್ಘವಾಗಿ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಇವತ್ತು ಮತ್ತು ನಾಳೆ, ಅಂದರೆ ಇವತ್ತು ವಿಚಾರಣೆ ಮುಗಿದೇ ಇದ್ದ ಒಂದು ಪಕ್ಷದಲ್ಲಿ ನಾಳೆ ಕೂಡ ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಬಸವರಾಜು ತಮ್ಮ ಇನ್ಫಾರ್ಮೇಷನ್.